ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಈಗ ಇರುವಂತಹ ಒಂದು ಡೌಟು, ಕಟ್ ಆಫ್ ಏನಾಗ್ಬೋದು ಅಂತಂದೇಳಿ. ಸೊ MBBS ಗೆ ಕಟ್ ಆಫ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ಬೇಸ್ಡ್ ಆನ್ ಮೇಜರ್ 3 ಕ್ಯಾಟಗರೀಸ್ ಇರುತ್ತೆ. ಒಂದು ಪೇಪರ್ ಡಿಫಿಕಲ್ಟಿ ಲೆವೆಲ್, ಇನ್ನೊಂದು ಎಷ್ಟು ನಂಬರ್ ಆಫ್ ಸೀಟ್ಸ್ ಇತ್ತು ಅಂತ, ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ಸ್ ಎಷ್ಟು ಅಪ್ಲೈ ಮಾಡಿದ್ರು ಅಂತ. ಸೊ ಇದರ ಮೇಲೆನೆ ಕಟ್ ಆಫ್ ಯಾವಾಗ್ಲೂ ಕೂಡ ಡಿಸೈಡ್ ಆಗೋದು. ಸೊ ಫಸ್ಟ್ ಫ್ಯಾಕ್ಟರ್ ಡಿಫಿಕಲ್ಟಿ ಲೆವೆಲ್ ಅಂತ ಹೇಳೋದಾದ್ರೆ, ಎಸ್ ಪೇಪರ್ ವಾಸ್ ಡಿಫಿಕಲ್ಟ್, ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ದಾರೆ ಡಿಫಿಕಲ್ಟ್ ಪೇಪರ್ ಇತ್ತು ಅಂತಂದೇಳಿ. ಯಾಕಂದ್ರೆ ಯೂಶಲಿ ಯಾವ ರೀತಿ ಕೇಳ್ತಾ ಇದ್ರು, ಫ್ರಮ್ 5 to 6 years ಇಂದ ಯಾವ ರೀತಿ ಕ್ವಶನ್ಸ್ ಬರ್ತಾ ಇತ್ತು, ಆ ರೀತಿ ಕ್ವಶನ್ಸ್ ಈ ಸಾರಿ ಇರ್ಲಿಲ್ಲ. ಲೆಂದಿ ಕ್ವೆಶನ್ಸ್ ಇತ್ತು, ಮತ್ತೆ ಟೈಮ್ ಕೂಡ ಸಾಲ್ವ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಮತ್ತೆ ನೀಟ್ ಲೆವೆಲ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಬೇಕಾಗಿತ್ತು ಆ ರೀತಿ ಕ್ವಶನ್ಸ್ ಕೇಳಲಿಲ್ಲ. ಫಿಸಿಕ್ಸ್ ಎಕ್ಸಾಂಪಲ್ ತಗೊಂಡ್ರೆ, JEE ಎಕ್ಸಾಮ್ ಅಲ್ಲಿ ಯಾವ ರೀತಿ ಡಿಫಿಕಲ್ಟಿ ಕ್ವೆಶನ್ಸ್ ಇರುತ್ತೋ ಆ ರೀತಿ ಇದರಲ್ಲಿನೂ ಕೂಡ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಇಟ್ ವಾಸ್ ಕ್ವೈಟ್ ಟಫ್. ಸೊ ಎಲ್ರಿಗೂ ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಕ್ಕಂತೂ ಸಾಧ್ಯನೇ ಆಗಿಲ್ಲ. ಈವನ್ 10 to 15 years ಇಂದ ಟೀಚ್ ಮಾಡ್ತಿರೋಂಥ ಲೆಕ್ಚರರ್ಸ್ಗೆನೆ 5 to 6 minutes ಆಗ್ತಾ ಇದೆ ಸಾಲ್ವ್ ಮಾಡ್ಲಿಕ್ಕೆ. ಸೊ ಅಂಥದ್ದು ಒಂದು ಸ್ಟೂಡೆಂಟು 1 minute ಒಳಗಡೆನೆ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಅಲ್ಲಿ ಒಂದು 50 to 60 ಮಾರ್ಕ್ಸ್ ಬರ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ಮೋರ್. ಓಕೆ, ಸೊ ಯಾಕಂದ್ರೆ ಅಷ್ಟು ಟಫ್ ಇತ್ತು ಅಂತ. ಇನ್ನು ಕೆಮಿಸ್ಟ್ರಿಗೆ ತಗೊಳ್ಳೋದಾದ್ರೆ ಟ್ರಿಕ್ಕಿ ಕ್ವಶನ್ಸ್ ಬಹಳ ಕೇಳಿದ್ರು. ಸೊ ಅಲ್ಲಿ 100-120 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕ್ಸ್. ಇನ್ನು ಬಯಾಲಜಿಗೆ ಬಂದ್ರೆ ಆಸ್ ಯೂಶುವಲ್ ಈಸಿ, ಮಾಡರೇಟ್ ಮತ್ತೆ ಡಿಫಿಕಲ್ಟ್ ಎಲ್ಲಾ ತರನು ಕ್ವಶನ್ಸ್ ಇತ್ತು. ಬಟ್ ಅಗೇನ್ ವೇಟೇಜ್ ನೋಡೋದಾದ್ರೆ ಆಕ್ಚುಲ್ ಆಗಿ ಏನು ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಲ್ಲ ಕ್ವಶನ್ ಪೇಪರ್ ಅಲ್ಲಿ, ಆ ರೀತಿ ಇರ್ಲಿಲ್ಲ. ಸಪೋಸ್ ನೋಡಿ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಅದರಲ್ಲಿ ಎಷ್ಟಿದೆಪ್ಪ ಇವಾಗ ರೆಡ್ಯೂಸ್ ಆಗಿರೋದು ಅಂತಂದ್ರೆ ಕಾಕ್ರೋಚ್ ಮತ್ತೆ ಫ್ರಾಗ್ ಎರಡೇ ಇರುವಂತದ್ದು. ಸೊ ಅಂತ ಸಣ್ಣ ಕ್ವಶನ್ ಅಲ್ಲಿನೇ ಸಣ್ಣ ಟಾಪಿಕ್ ಅಲ್ಲಿನೇ 4 ಕ್ವಶನ್, ಅದನ್ನು ಫ್ರಾಗ್ ಇಂದಾನೆ 4 ಕ್ವಶನ್ ಕೇಳಿದ್ದಾರೆ. ಇನ್ನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 8 ಕ್ವಶನ್ಸ್ ಬಂದಿದೆ. ನಿಯರ್ಲಿ ಇಟ್ ಈಸ್ 8 ಕ್ವಶನ್ಸ್ ಬಂದಿದೆ. ಸೊ ಆ ರೀತಿ ಏನು ನಾರ್ಮಲ್ ವೇಟೇಜ್ ಇರ್ಬೇಕತ್ತೆ. ಇನ್ನು ಪ್ಲಾಂಟ್ ಕಿಂಗ್ಡಮ್ 5 ಕ್ವಶನ್ಸ್, ಯಾವತ್ತು ಯಾವ ಇಯರ್ನು ಕೂಡ ಈ ರೀತಿ ಬಂದಿರಲಿಲ್ಲ. ಮತ್ತೆ ಸೇಮ್ ಟಾಪಿಕ್ ಅಲ್ಲೇನೆ ಕ್ವಶನ್ಸ್ ಬಂದಿರೋದು. ಇನ್ನು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್ ಅಲ್ಲಿನೂ ಕೂಡ ಸೇಮ್ ಟಾಪಿಕ್ ಅಲ್ಲೇನೆ ಕ್ವಶನ್ ಕೇಳಿದ್ದಾರೆ. ಇನ್ನು ಕ್ವಶನ್ ಟೈಪ್ ಕೇಳೋದಾದ್ರೆ, ಯಾವ ರೀತಿ ಇಷ್ಟು ವರ್ಷ ಕೇಳ್ತಾ ಇದ್ರಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಎಕ್ಸಾಂಪಲ್ ಫಿಗ್ ಇಂದು ಕ್ವಶನ್ ಆಗಿರ್ಬೋದು, ಇಟ್ ಸೀಮ್ಸ್ ಲೈಕ್ ಔಟ್ ಆಫ್ NCERT, ಸ್ವಲ್ಪ ಜನರಲ್ ಆಗಿ ಕೇಳಿರುವಂತಹ ಆಸ್ಪೆಕ್ಟ್. ಅಂತದಕ್ಕೆ ನಾವು ಆಕ್ಚುಲ್ NCERT ಲೈನ್ಸ್ ಇಂದಾನೆ ಬರುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್ ಗೆ ಹೇಳಿರ್ತೀವಲ್ಲ, ಅವಾಗ ಅವರಿಗೆ ಅಂತ ಕ್ವೆಶನ್ಸ್ ಬಂದಾಗ ಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲೂ ಕೂಡ ಇಲ್ಲಿ 360 ಬರೋದು ಚಾನ್ಸಸ್ ಬಹಳ ಕಡಿಮೆ ಇದೆ. ಸೊ ಒಂದು ಟಾಪರ್ ಸ್ಟೂಡೆಂಟ್ ಅಂತಂದೇಳಿ ನಾವು ಕನ್ಸಿಡರ್ ಮಾಡಿದಾಗ, ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಕೇಳಿದಾಗ ಗೊತ್ತಾಗಿದೆ. ಸೊ ಇಟ್ ಈಸ್ ಅರೌಂಡ್ 320 ಇಂದ 340 ರೇಂಜ್ ಅಲ್ಲಿ ಅವರು ಸ್ಕೋರ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಫ್ಯಾಕ್ಟರ್ನು ಕನ್ಸಿಡರ್ ಮಾಡಿದ್ರೆ, ಸೊ ಒಂದು ಟಾಪರ್ ಸ್ಟೂಡೆಂಟ್ 720 ಆನ್ 720 ಈ ಸರಿ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಸೊ ಡಿಫಿಕಲ್ಟಿ ಲೆವೆಲ್ ಆ ತರ ಇರೋದ್ರಿಂದ, ದೆನ್ ಯಾವ್ದು ಸ್ಕೋರ್ ಬರ್ಬೋದು ಅವ್ರಿಗೆ ಟಾಪ್ ಅಂದ್ರೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಬರ್ಬೋದು ಅಂತ ಅಂದ್ರೆ, ಒಂದು 670 ಇಂದ 680 ಅಥವಾ 650 ಅಷ್ಟು ಸ್ಕೋರ್ ಬರ್ಬೋದು. ಸೊ ಇದೇ ಟಾಪ್ ಸ್ಕೋರ್ಸ್ ಆಗಿರುತ್ತೆ. ಸೊ ಇನ್ನು ಇದು ಡಿಫಿಕಲ್ಟಿ ಲೆವೆಲ್ ಆಯ್ತು. ಸೊ ಯಾವ ರೀತಿ ಇತ್ತು ಎಕ್ಸಾಮ್ ಅಂತಂದೇಳಿ. ಸೊ ಈ ರೀತಿ ಡಿಫಿಕಲ್ಟಿ ಲೆವೆಲ್ ಯಾಕೆ ಮಾಡಿದ್ರು ಅಂತ ಒಂದು ಕ್ವಶನ್ ಬಂತು ಅಂದ್ರೆ, ಜಾಸ್ತಿ ಕಾಂಪಿಟೇಷನ್ ಇದೆ ಅನ್ನೋದು ಒಂದು ರೀಸನ್ ಫ್ಯಾಕ್ಟರ್ ಬರುತ್ತೆ. ಅಂದ್ರೂ ಡಿಫಿಕಲ್ಟ್ ಇರಬೇಕು, ಬಟ್ JEE ಗಿಂತ ಡಿಫಿಕಲ್ಟ್ ಕ್ವಶನ್ಸ್ ಕೇಳುವಂಥದ್ದು ನೆಸೆಸಿಟಿ ಇರಲಿಲ್ಲ. ಇನ್ನು ನೀಟ್ ಅಲ್ಲಿನೂ ಕೂಡ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ, ಎಷ್ಟೊಂದು ನ್ಯೂಮರಿಕಲ್ ಕ್ವಶನ್ಸ್ನು ಇರೋ ಕಾನ್ಸೆಪ್ಟ್ ಅಲ್ಲಿನೇ ಕೇಳ್ಬೋದಿತ್ತು, ಅಷ್ಟನ್ನು ಡಿಫಿಕಲ್ಟ್ ತೆಗಿಬೇಕು ಅಂತ ಇದ್ರೆ. ಬಟ್ ಈ ರೀತಿ ಯೂಸ್ ಇಲ್ಲದೆ ಇರುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಿಟ್ಟು, ಹ್ಯೂಮನ್ ಫಿಸಿಯಾಲಜಿ ಎಷ್ಟು ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಅವರಿಗೆ MBBS ಅಲ್ಲಿ, ಆ ಬೇಕಾಗಿರುವಂತಹ ಕಾನ್ಸೆಪ್ಟ್ ಇಂದಾನೆ ಕಡಿಮೆ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ಅಷ್ಟೊಂದು ಯೂಸ್ ಇಲ್ಲದೆ ಇರುವಂತಹ ಕಾನ್ಸೆಪ್ಟ್ಸ್ ಇಂದ. ಸೊ ಎಲ್ಲದನ್ನು ಅಷ್ಟೇ ತುಂಬಾ ಜನರಲ್ ಆಗಿ ಯೂಸ್ ಇಲ್ಲದೆ ಇರುವಂತಹ ಕಾನ್ಸೆಪ್ಟ್ಸ್ ಇಂದ ಸುಮ್ಮನೆ ರಿಡಕ್ಷನಿಸ್ಟ್ ಬಯಾಲಜಿ ಬಗ್ಗೆ ಕೇಳ್ತಾರೆ. ದಟ್ ಈಸ್ ನಾಟ್ ನೆಸೆಸರಿ ಆಗಿ. ಅದನ್ನು ಕರೆಕ್ಟ್ ಆಗಿ NCERT ಓದಿದ್ರು ಕೆಲವೊಬ್ಬರಿಗೆ ಮಿಸ್ ಆಗುತ್ತೆ ಅಂತ ಕಾನ್ಸೆಪ್ಟ್ಸ್, ಯಾಕಂದ್ರೆ ಇದು ಇಂಟ್ರಡಕ್ಟರಿ ಪಾರ್ಟ್ ಅಲ್ಲಿ ಇರುವಂತಹದ್ದು. ಸೊ ಈ ರೀತಿ ಕ್ವಶನ್ಸ್ ಕೇಳಿರೋದ್ರಿಂದ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ. ಸೊ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಕಟ್ ಆಫ್ ಕೂಡ ಈ ಸರಿ ಕಡಿಮೆ ಹೋಗುತ್ತೆ. ಸೊ ಒಂದು ಫ್ಯಾಕ್ಟರ್ ಅದು ಇಟ್ಕೊಂಡ್ರೆ ಏನು,
ಕಾಂಪಿಟೇಷನ್ ಜಾಸ್ತಿ ಇದೆ, ಈ ತರ ಡಿಫಿಕಲ್ಟ್ ಕೇಳ್ಬೋದು ಅಂತ ಹೇಳಿ ಇಟ್ಕೊಂಡ್ರು ಕೂಡ ಈ ರೀತಿ ಅವರೆಲ್ಲ ಕ್ವಶನ್ಸ್ ನ ಫ್ರೇಮ್ ಮಾಡುವಂತದ್ದು ನೆಸೆಸಿಟಿ ಇರ್ಲಿಲ್ಲ ಒಂದು. ಸೊ ಹಂಗಾಗಿ ಯಾರೆಲ್ಲ ಮಕ್ಳು ಬರ್ದಿದ್ರಲ್ಲ ಎಕ್ಸಾಮು, ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮಗ್ ಕಷ್ಟ ಆಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಕಷ್ಟ ಆಗಿದೆ. ಸೊ ಕಟ್ ಆಫ್ ಕಡಿಮೆ ಆಗುತ್ತೆ. ಇನ್ನು ಪೇರೆಂಟ್ಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಕಷ್ಟ ಆಗಿದೆ. ಅವರು ಮಾಕ್ ಟೆಸ್ಟ್ ಅಲ್ಲಿ ನಾರ್ಮಲ್ ಆಗಿ ಸ್ಕೋರ್ ಮಾಡೋದ್ಕಿಂತ ಮೇನ್ ಎಕ್ಸಾಮ್ ಅಲ್ಲಿನೇ ಕಡಿಮೆ ಸ್ಕೋರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಪೇಪರ್ ಕಷ್ಟ ಇದೆ ಅಂತಂದೇಳಿ. ಸೊ ಅವ್ರನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಏನಂತ ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ರು ಎಕ್ಸಾಮ್ ಅಂತ ಅಂದ್ರೆ 22.7 lakh. ಇದನ್ನು ಕೂಡ ಕಟ್ ಆಫ್ ನ ಕನ್ಸಿಡರ್ ಮಾಡಕ್ಕೆ ಒಂದು ಫ್ಯಾಕ್ಟರ್. ನೆಕ್ಸ್ಟ್ ಸೀಟ್ಸ್ ಎಷ್ಟಾಗುತ್ತೆ ಅಂದ್ರೆ 1,30,000 30,000 ಇದೆ ಟೋಟಲ್ ಆಗಿ. ಈ ಇಷ್ಟು ಕಾಂಪಿಟೇಟರ್ಸ್ MBBS ಸೀಟ್ಸ್ ಗೆ 1,30,000 35,000 ಆಗುತ್ತೆ. 1,35,000 ಅಷ್ಟು ಸೀಟ್ಸ್ ಇದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಏನಂತ ಹೇಳ್ಬೋದು, ಈ ಸರಿ ಲಾಸ್ಟ್ ಟೈಮ್ ಕಿಂತ ಕಟ್ ಆಫ್ ಕಡಿಮೆ ಆಗುತ್ತೆ, ಇದು ಫಿಕ್ಸ್. ಸೊ ಏನ್ ರೇಂಜ್ ಬರ್ಬೋದು ಕಟ್ ಆಫ್ ಇಂದು? ಸೊ ಕ್ವಾಲಿಫೈಯಿಂಗ್ ಕೂಡ ಹೇಳ್ತೀನಿ, ಮತ್ತೆ ಕಟ್ ಆಫ್ ಎಷ್ಟಾಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ. ಸೊ ವೆನ್ ಯು ಕನ್ಸಿಡರ್ ಜನರಲ್ ಅನ್ರಿಸರ್ವ್ಡ್ ಕ್ಯಾಟಗರಿ 530 to 570. ಸೊ ಇದ್ ನೋಡಿ, ಇಲ್ಲಿ ವೇರಿ ಆಗ್ಬೋದು, ಇದೇ ರೇಂಜ್ಗೆ ಬರುತ್ತೆ ಅಂತ ಹೇಳಿಲ್ಲ. ಯಾಕಂದ್ರೆ ಇನ್ನು ಎಲ್ಲಾ ಸ್ಟೂಡೆಂಟ್ಸ್ ಇಂದಲೂ ನಾವು ಡಾಟಾನ ಕಲೆಕ್ಟ್ ಮಾಡಿಲ್ಲ. ಸ್ಟಿಲ್ ನಮಗೆ ಏರಿಯಾದಲ್ಲಿ ಗೊತ್ತಿರುವಂತವ್ರು, ನಮಗೆ ಇರೋ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ನ ಅಂದ್ರೆ ವಾಸ್ಟ್ ಡಿಫ್ರೆಂಟ್ ಎಲ್ಲಾ ತರ ಬರೆಯೋ ಸ್ಟೂಡೆಂಟ್ಸ್ ಕೂಡ ಕನ್ಸಿಡರ್ ಮಾಡ್ಕೊಂಡು ಇಟ್ಕೊಂಡಾಗ, ಮತ್ತೆ ನಾನು ಹೇಳಿದ್ನಲ್ಲ ಫ್ಯಾಕ್ಟರ್ಸ್, ಡಿಫಿಕಲ್ಟಿ ಲೆವೆಲ್ ಫ್ಯಾಕ್ಟರ್, ಮತ್ತೆ ನಂಬರ್ ಆಫ್ ಸೀಟ್ಸ್, ಮತ್ತೆ ಇದು ಮೆಡಿಕಲ್ ಇದು ಅಪ್ಲೈ ಮಾಡಿರುವಂತದ್ದು, ಎಕ್ಸಾಮಿಗೆ ಅಪ್ಲೈ ಮಾಡಿರುವಂತದ್ದು ಎಲ್ಲವನ್ನೂ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಅ ರೇಂಜ್. ಸೊ ಸೇಫೆಸ್ಟ್ ಸ್ಕೋರ್ ನಾನು ಹೇಳ್ತಿರೋದು ಮಕ್ಳೇ, ನೀವು ಯಾರೆಲ್ಲ ಅಬೌವ್ 500 ಸ್ಕೋರ್ ಮಾಡಿದಿರಾ ನೀವೆಲ್ಲ ಸೇಫ್ ಆಗಿದ್ದೀರಾ. ಅಬೌವ್ 500 ಬಂದಿರೋರು ಮತ್ತೆ ಈ ರೀತಿ 520 530 ಸ್ಕೋರ್ ಮಾಡಿದೀರಾ ಅಂತಂದ್ರೆ ದಟ್ ಈಸ್ 500 ಅಬೌವ್ ಇದೆ ಅಂತ ಅಂದ್ರೆ ನೀವು ಸೇಫ್ ಝೋನ್ ಅಲ್ಲಿ ಇದ್ದೀರಾ. ಸೊ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಇಷ್ಟ ಆಗುತ್ತೆ. ಇನ್ನ OBCಗೆ 522 560 ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಇನ್ನು SCಗೆ 445 to 490, STಗೆ 395 to 430 ಆಗುತ್ತೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಯಾರೆಲ್ಲ ಅಬ್ರಾಡ್ ಅಲ್ಲಿ ನೀವು ಪ್ಲಾನ್ ಮಾಡ್ತಿದ್ದೀರಾ MBBS ಅಂತ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ಬೇಕಾಗುತ್ತೆ. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳಿ ನೋಡೋದಾದ್ರೆ ನೀಟ್ಗೆ ಜನರಲ್ 130 ಆಗುತ್ತೆ, OBC 100 ಆಗುತ್ತೆ, SC 100, ಇನ್ನ ST 100. ಸೊ ಈ ರೀತಿ ಇದೆ, ಕಟ್ ಆಫ್ ಕಡಿಮೆ ಆಗುತ್ತೆ. ಇನ್ನ ಇದನ್ನ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ ಈಗ ನೆಕ್ಸ್ಟ್ ರಿಸಲ್ಟ್ ಕೂಡ ಕೀ ಆನ್ಸರ್ಸ್ ನ ಬಿಡ್ತಾರೆ. ಕೀ ಆನ್ಸರ್ಸ್ ಬಿಟ್ಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ಮಾರ್ಕ್ಸ್ ಎಷ್ಟು ಅಂತ ಹೇಳಿ. ಕೆಲವೊಂದು ಕ್ವೆಶನ್ಸ್ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಅಬ್ಜೆಕ್ಷನ್ ನ ರೈಸ್ ಮಾಡ್ಬೋದು. ಅದಾದ್ಮೇಲೆ ಮತ್ತೆ ಫೈನಲ್ ಆಗಿ ಕೀ ಆನ್ಸರ್ ಬರುತ್ತೆ. ಫೈನಲ್ ಕೀ ಆನ್ಸರ್ ಬಂದ್ಮೇಲೆ ಸ್ವಲ್ಪ ದಿನಕ್ಕೆನೆ ರಿಸಲ್ಟ್ ಬರುತ್ತೆ. ಸೊ ಈ ರಿಸಲ್ಟ್ ಬಂದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು. ಬಟ್ ಅದಕ್ಕಿಂತ ಮುಂಚೆನೆ ನಿಮಗೆ ಇದು ಐಡಿಯಾ ಇರ್ಲಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀಟ್ KCT ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗಾಗಿ ಬಯಾಲಜಿ ಎಸ್ಪೆಷಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ತುಂಬಾ ವರಿ ಆಗಿದ್ದಾರೆ ಅವರಿಗೆ ಶೇರ್ ಮಾಡಿ. Then if you like this information, hit the like button. We'll meet you in the next video. Bye bye.